ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಏನಪ್ಪ ಅಂತಂದರೆ, ನಿನ್ನೆ ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ಇಲ್ಲೊಂದು ಪ್ರೀವಿಯಸ್ ರೆಸಿಸ್ಟೆನ್ಸ್ ಇದು 23,500. ಅಲ್ಲೇನಿದೆ ಮಾರ್ಕೆಟ್ ಏನಿದೆ ಅಲ್ಲಿಂದ ಮೇಲ್ಗಡೆ ರೆಸಿಸ್ಟೆನ್ಸ್ ತೊಗೊಂಡು ಮಾರ್ಕೆಟ್ 23,580 ಕ್ಲೋಸ್ ತೊಗೊಟ್ಟದು, ರೈಟ್. ನಿನ್ನೆ ಯಾವ ಥರ ಎನಲೈಸ್ ಮಾಡಿದೆ ಅದೇ ಥರ ಮಾರ್ಕೆಟ್ ಆಗಿದೆ ಫ್ರೆಂಡ್ಸ್. ಇನ್ನು 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಿಮಗೆ ಹೇಳಬೇಕಾಗಿತ್ತಂದರೆ, ಇಲ್ಲೇನಾಗಿದೆ ಮಾರ್ಕೆಟು, ಇಲ್ಲೊಂದು ಟ್ರೆಂಡ್ ಲೈನ್ ಇತ್ತು, ಇದು ಬ್ರೇಕ್ ಹಾಕಿ ಮಾರ್ಕೆಟ್ ಏನಿದೆ ಅಪ್ಸೈಡ್ ಕ್ಲೋಸಿಂಗ್ ಕೊಟ್ಟಿದೆ. ಪ್ರೀವಿಯಸ್ ಸ್ವಿಂಗ್ ಹೈಯಲ್ಲಿ ಒಂದು ರೆಸಿಸ್ಟೆನ್ಸ್ ಫೇಸ್ ಮಾಡಿ ಅಲ್ಲಿ ಡೌನ್ ಫಾಲೋ ಕ್ಲೋಸಿಂಗ್ ಕೊಟ್ಟಿತ್ತು. ಇವತ್ತಿನ ದಿನ ಮಾರ್ಕೆಟ್ ಏನಾಗಿದೆಪ್ಪ ಅಂತಂದ್ರೆ 23,493 ಓಪನ್ ಆಗಿದೆ. ಓಪನ್ ಆಗಿ ಅಲ್ಲಿಂದ ಒಂದು ರೆಡ್ ಕ್ಯಾಂಡಲ್ ಮಾಡಿದೆ, ಯಾಕಂದರೆ ಇಲ್ಲಿಂದ ಪ್ರೀವಿಯಸ್ ಡೇ ಸ್ವಿಂಗ್ ಇತ್ತು ಇಲ್ಲಿ. ಅಲ್ಲಿ ಏನಾದ್ರೆ ರೆಡ್ ಕ್ಯಾಂಡಲ್ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಇಮಿಡಿಯೇಟ್ ಒಂದು 2-3 ಕ್ಯಾಂಡಲ್ಸ್ ಬುಲಿಶ್ ತೋರಿಸ್ಬಿಟ್ಟು ಈ ಗ್ಯಾಪ್ ಫಿಲ್ಲಿಂಗ್ ಮಾಡ್ಲಿಕ್ಕೆ ಟ್ರೈ ಮಾಡಿದ. ಗ್ಯಾಪ್ ಫಿಲ್ಲಿಂಗ್ ಆಗಿ ಅದಾದ್ಮೇಲೆ ಡೌನ್ಫಾಲ್ ಮಾಡಿ ಸ್ಲೋ ಆ್ಯಂಡ್ ಸ್ಟಡಿ ಅಪ್ಸೈಡ್ ಮೂವ್ಮೆಂಟ್ ಆಗಿದೆ. ಅಂದರೆ ಸೈಡ್ ವೇಸ್ ಟು ಅಪ್ಸೈಡ್ ಮೂವ್ಮೆಂಟ್ ಇತ್ತು ಇಲ್ಲಿ. ಏನಪ್ಪ ಅಂದ್ರೆ ನಾಳೆ ಆಗೋದು ಏನು ಚಾನ್ಸಸ್ ಇದೆ ಅಂತಂದರೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇತ್ತು, ರೆಸಿಸ್ಟೆನ್ಸ್ ಟಚ್ ಮಾಡಿ ಬ್ರೇಕ್ಔಟ್ ಕೊಟ್ಟಿದ್ದು. ಬಟ್ ಇಮಿಡಿಯೇಟ್ ಸ್ಟ್ರಾಂಗ್ ಕ್ಯಾಂಡಲ್ ಅಲ್ಲಿ ಕಂಟಿನ್ಯೂಸ್ ಫಾಲೋ ಥ್ರೂ ಸಿಕ್ಕಿಲ್ಲ ಇದಕ್ಕೆ. ಇಲ್ಲಿಂದ ಕ್ಲೋಸ್ ಆಗಿದೆ. ಸಪೋಸ್ ಏನಪ್ಪ ಅಂತಂದರೆ ಇವತ್ತು ಮಾರ್ಕೆಟು, 1 ಸೆಕೆಂಡ್ ಗೈಸ್, ರೈಟ್. ಸಪೋಸ್ ಮಾರ್ಕೆಟ್ ನಿನ್ನೆ ಥರನೇ ಫ್ಲ್ಯಾಟ್ ಏನಾದರೂ ಓಪನ್ ಆದರೆ ಈ ಝೋನ್ನ ಬ್ರೇಕ್ ಆಗಬೇಕದು ಅಂಟಿಲ್ ಆ್ಯಂಡ್ ಅನ್ಲೆಸ್. ಏನಪ್ಪ ಅಂತಂದರೆ ಯಾವ ಝೋನ್ ಅಂದರೆ ಎಷ್ಟು ಪಾಯಿಂಟ್ಸ್ ಅಂತಂದರೆ 23,650, 23,550. 100 ಪಾಯಿಂಟ್ಸ್. ಈ 100 ಪಾಯಿಂಟ್ಸ್ ಝೋನಲ್ಲಿ ಏನು ಟ್ರೇಡ್ ಮಾಡಿದ್ರೆ ಸೈಡ್ವೇಸ್ ಆಗಿರುತ್ತೆ. ಇನ್ ಕೇಸ್ ಈ ಝೋನ್ ಏನಾದ್ರು ಬೇಕಾದ್ರೆ ನಮ್ಗೆ ಇಮಿಡಿಯೇಟ್ ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಲ್ಲದಪ್ಪ ಅಂತಂದ್ರೆ 23,800. ಈ ಝೋನಲ್ಲಿ ರೆಸಿಸ್ಟೆನ್ಸ್ ಅದ, ಯಾಕಂದ್ರೆ ಪ್ರೀವಿಯಸ್ ಸ್ವಿಂಗ್ ಇತ್ತು ಇಲ್ಲಿ. ಈ 23,800 ಇದೊಂದು ನಮ್ಗೆ ರೆಸಿಸ್ಟೆನ್ಸ್ ಥರ ಮಾರ್ಕೆಟ್ ಏನಿದೆ ಸ್ಲೋ ಆ್ಯಂಡ್ ಸ್ಟಡಿ ಈ ಮೂಮೆಂಟ್ವರೆಗೂ ಇಲ್ಲಿವರೆಗೂ ಬರೋದ್ರಿಂದ ಪ್ರಾಬಬಿಲಿಟಿ ಕಾಣಿಸುತ್ತೆ. ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆಯಿತು, ಏನಾದರೂ ಓಪನ್ ಆಯಿತು, ಗ್ಯಾಪ್ ಡೌನ್ ಓಪನ್ ಆದರೆ ಮತ್ತು ಈ ಝೋನ್ಸ್ಗಳು ಏನು ಟಚ್ ಆಗೋ ಪ್ರಾಬಬಿಲಿಟಿ ಏನಾದರೂ ಕಾಣಿಸ್ತದೆ ನಮಗೆ. ಇಲ್ಲೊಂದು ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗೋ ಚಾನ್ಸಸ್ ಕಾಣಿಸ್ತದೆ. ಏನು ಆ್ಯಕ್ಚುಲಿ ನಿನ್ನೆ ಏನಿತ್ತು, ನಿಫ್ಟಿದು ಎಕ್ಸ್ಪೈರಿ ಇತ್ತು. ಹಾಗಾಗಿ ಎಕ್ಸ್ಪೈರಿ ಇರೋದ್ರಿಂದ ಯಾವುದೇ ಸ್ವಲ್ಪ ಮೂಮೆಂಟ್ ಕಾಣಿಸಿಲ್ಲ. ಆ್ಯಕ್ಚುಲಿ ಏನಂದರೆ ಎಕ್ಸ್ಪೈರಿ ದಿನ ವಾಲಟಿಲಿಟಿ ಜಾಸ್ತಿ ಇರ್ತವೆ, ಮೂಮೆಂಟ್ಸ್ ಇರ್ತವೆ ಎಲ್ಲ. ಇಂದ ಶಾರ್ಟ್ ಕವರಿಂಗ್ ಆಗೋದು, ಆಮೇಲೆ ಯಾರ್ಯಾರು ಬೈ ಮಾಡಿರ್ತಾರಲ್ಲ ಲಾಂಗ್ ಪೊಸಿಷನಲ್ಲಿ ಹೋಲ್ಡರ್ ಮಾಡೋರೆಲ್ಲ ಅದು ಪೊಸಿಷನ್ಸ್ಗಳು ಸ್ಕ್ವೇರ್ ಆಫ್ ಮಾಡಿದಾರೆ. ಸ್ಕ್ವೇರ್ ಆಫ್ ಆಗ್ತದೆ, ಪ್ರೀಮಿಯಂ ವ್ಯಾಲ್ಯೂ ಅಂದರೆ 0 ಆಗ್ತದೆ. ಹಂಗಾಗಿ ಏನಂದ್ರೆ ನಿನ್ನಿನ ದಿನ ಎಕ್ಸ್ಪೈರಿ ಇತ್ತು. ಯಾವುದೇ ಥರ ಸ್ಟ್ರಾಂಗ್ ಮೂಮೆಂಟ್ ಸಿಕ್ಕಿಲ್ಲ ಇಲ್ಲಿ. ಬಟ್ ಸ್ಲೋ ಆ್ಯಂಡ್ ಸ್ಟಡಿ ಸೈಡ್ ವೇಸಿಂದ ಏನಾದ್ರು ಅಪ್ಸೈಡ್ ಮೂಮೆಂಟ್ ಇತ್ತು. ಇವತ್ತು ಏನಾಗ್ತಪ್ಪ ಅಂತಂದ್ರೆ, ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲೊಂದು ಸಪೋರ್ಟ್ ಅದ, ಈ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗೋ ಚಾನ್ಸಸ್ ಇರ್ತದೆ. ಆಮೇಲೆ ಗ್ಯಾಪ್ ಅಪ್ ಓಪನ್ ಆದರೆ ಇಲ್ಲೊಂದು ರೆಸಿಸ್ಟೆನ್ಸ್ ಝೋನ್ ಅದ, ಈ ರೆಸಿಸ್ಟೆನ್ಸ್ ಝೋನ್ವರೆಗೂ ಬರೋದಿರುತ್ತೆ. ಆ್ಯಂಡ್ ಒಂದೇ ದಿನದಲ್ಲಿ ಆಗಲ್ಲ, 2-3 ಡೇಸ್ ಇಟ್ ಟೇಕ್ಸ್ ಟೈಮ್. ಸ್ಲೋ ಆ್ಯಂಡ್ ಸ್ಟಡಿ ಏನದ ಬುಲ್ಲಿ ಯಾವಾಗೂ ಮಾರ್ಕೆಟ್ನಾಗ ಏನಾಗಪ್ಪ ಅಂತಂದ್ರೆ, ಬೈಯಿಂಗ್ ಸೈಡ್ ಏನೋ ಸ್ಲೋ ಇರ್ತದೆ, ಸೆಲ್ಲಿಂಗ್ ಸೈಡ್ ಏನೋ ಫಾಸ್ಟ್ ಇರ್ತದೆ. ನಿಮಗೇನದ ಒಂದು ಡೇ ಟೈಮ್ ಫ್ರೇಮಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಏನು ಹೇಳಬೇಕಪ್ಪ ಅಂತಂದ್ರೆ, 1 ಸೆಕೆಂಡ್, ಡೇ ಟೈಮ್ ಫ್ರೇಮಲ್ಲಿ. ಇಲ್ಲಿ ಡೇ ಟೈಮ್ ಫ್ರೇಮಲ್ಲಿ ಯಾವ ಥರ ಆಗಿದೆ ಅಂತಂದರೆ, ಇಲ್ಲಿ ನೋಡಿ ನಿಮಗೆ ಒಂದು ಡ್ರಾ ಮಾಡಿ ತೋರಿಸ್ತೀನಿ. ಚಾನಲ್ ಇತ್ತು, ರೈಟ್. ಇಲ್ಲಿ ಚಾನಲ್ ಬೇಕಾಯಿತು, ಈ ಸಪೋರ್ಟ್ ಇದೆ. ಸಪೋರ್ಟಲ್ಲಿ ಮಾರ್ಕೆಟ್ ಏನಾಗಿದೆ ಸ್ವಲ್ಪ ಪುಲ್ ಬ್ಯಾಕ್ ತೊಗೊಂಡದ. ಆಮೇಲೆ ಇಲ್ಲಿಂದ ಮತ್ತೆ ಏನಾದ್ರು ಡೌನ್ಫಾಲ್ ಆಗಿದೆ. ಇಲ್ಲೊಂದು ಸಪೋರ್ಟ್ ಇತ್ತು, ಸಪೋರ್ಟಿಂದ ಮತ್ತೆ ಪುಲ್ ಬ್ಯಾಕ್ ತೊಗೊಂಡದ. ಸ್ವಲ್ಪ ಝೂಮ್ ಮಾಡ್ತೀನಿ, ನಿಮ್ಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಝೂಮ್ ಮಾಡಿದ್ರೆ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗ್ತದೆ, ರೈಟ್. ಹಾಂ. ಇಲ್ಲೊಂದು ಚಾನಲ್ ಇತ್ತು, ಚಾನಲ್ ಬೇಕಾಗಿ ಮಾರ್ಕೆಟ್ ಸ್ಲೋ ಆ್ಯಂಡ್ ಸ್ಟಡಿಲಿ ಬಂತು. 1 ಸೆಕೆಂಡ್ ಗೈಸ್, ಇನ್ನೊಂದು ಚೂರು ನಿಮಗೆ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗ. ಹಾಂ. ಇಲ್ಲಿಂದ ಮಾರ್ಕೆಟು ಡೌನ್ಫಾಲ್ ಇತ್ತು, ಇಲ್ಲೊಂದು ಸಪೋರ್ಟ್ ಇತ್ತು, ಇಲ್ಲಿಂದ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಯಿತು. ಅದಾದಮೇಲೆ ಮತ್ತೆ ತಿರ್ಗಾ ಈ ಡೌನ್ಫಾಲ್ನ ಅದು ಸಪೋರ್ಟ್ನ ಬ್ರೇಕ್ ಮಾಡಿ ಮತ್ತೆ ಸೆಕೆಂಡ್ ಸಪೋರ್ಟಿಗೆ ಬಂದು ಅಲ್ಲಿಂದ ಮತ್ತೆ ಪುಲ್ ಬ್ಯಾಕ್ ತೊಗೊಂಡಿದೆ. ಆಮೇಲೆ ಥರ್ಡ್ ಸಪೋರ್ಟ್ ಬಂದು ಇಲ್ಲಿಂದ ಮತ್ತೆ ಪುಲ್ ಬ್ಯಾಕ್ ತೊಗೊಂಡಿದೆ. ಪುಲ್ ಬ್ಯಾಕ್ ಎಲ್ಲವರೆಗೂ ತೊಗೋತಪ್ಪ ಅಂದ್ರೆ ಈ ಸ್ವಿಂಗ್ ಅವರು 23,800ವರೆಗೂ ತೊಗೊಂಡು ಇಲ್ಲಿಂದ ಮತ್ತೆ ಈ ಥರ ಆಗೋ ಚಾನ್ಸಸ್ ಪ್ರಾಬಬಿಲಿಟಿ ನಮಗೇನಾದ್ರು ಕಾಣಿಸ್ತದೆ ಮುಂದಿನ ದಿನಗಳು, ರೈಟ್. ಈ ಥರ ಫಾರ್ಮೇಷನಲ್ಲಿ ಮಾರ್ಕೆಟ್ ಏನಾದ್ರು ನಡೆದು ಇದೇ ಥರ ಫಾರ್ಮೇಷನಲ್ಲಿ ಬರೋ ಚಾನ್ಸಸ್ ಪ್ರಾಬಬಿಲಿಟಿ ಏನಾದ್ರು ಕಾಣಿಸ್ತದೆ ನಮಗೆ. ಎಲ್ಲಿವರೆಗೂ ಬರುತ್ತಪ್ಪ ಅಂದ್ರೆ 22,400ವರೆಗೂ ಬರೋ ಪ್ರಾಬಬಿಲಿಟಿ ಏನದ ನಮಗೆ ಇಲ್ಲಿ ಕಾಣಿಸ್ತವೆ. ಯಾಕಪ್ಪ ಇಲ್ಲಿ ಥರ ಅಂದರೆ ಇಲ್ಲೊಂದು ಝೋನ್ ಅದ, ನಮ್ದು ಕ್ರುಷಿಯಲ್ ಝೋನ್ ಅದ ಇಲ್ಲಿ.
ಸೊ ಈ ಝೋನ್ವರೆಗೂ ಬರೋದೇನದ ನಮ್ಗೆ ಕಾಣಿಸ್ತು. ಇನ್ ಕೇಸ್ ಈ ಝೋನ್ ಆದರೂ ಬೇಕಾದ್ರೆ ನೆಕ್ಸ್ಟ್ ಇಮಿಡಿಯೇಟ್ ಸಪೋರ್ಟ್ ಎಲ್ಲದ ಅಂತಂದ್ರೆ 21,753 ಇಲ್ಲೊಂದು ಈ ಥರ ಮಾರ್ಕೆಟ್ ಏನೋ ಸ್ಲೋ ಆ್ಯಂಡ್ ಸ್ಟಡಿ ಮಾಡ್ಬೋದು. ಇಲ್ಲ ಅಂತಂದ್ರೆ ಏನಾಗ್ತದೆ, ಕಂಟಿನ್ಯೂಸ್ ಫಾಲ್ ಆಗಿದೆ, ಇಲ್ಲಿ ಈ ಟೇಕ್ ಟೈಮ್ಸ್ ಏನಂದ್ರೆ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ, ಮಾರ್ಕೆಟ್ ಏನದ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿ, ಇದೇ ಝೋನಲ್ಲಿ ಟೈಮ್ ಸ್ಪೆಂಡ್ ಮಾಡಿ, ಮತ್ತು ಇಲ್ಲಿಂದ ಬುಲಿಶ್